ನೀವು ಒಂದೇ ದಿವಸದಲ್ಲಿ ಫೇಮಸ್ ಆಗ್ಬೇಕಾ, ಮಿಲಿಯನ್ ವ್ಯೂಸ್ ಪಡ್ಕೋಬೇಕಾ, ಅದು ವಿತೌಟ್ ಟ್ಯಾಲೆಂಟ್ ಅಂಡ್ ಮನಿ? ತುಂಬಾ ಸಿಂಪಲ್. ಈ ಕೆನಡಿಯನ್ ರ್ಯಾಪರ್ ಟಾಮಿ ಜೆನೆಸಿಸ್ ಮಾಡಿದನ್ನ ನೀವು ಮಾಡಬೇಕು. ಅದೇನಪ್ಪಾ ಅಂದ್ರೆ ಹಿಂದೂ ದೇವರುಗಳನ್ನ ಅವಮಾನ ಮಾಡೋದಷ್ಟೇ. ಯಾಕೆಂದ್ರೆ ನಾವು ಸೆಕ್ಯುಲರ್ ಅಲ್ವಾ, ನಾವ್ ಈ ತರದ್ನೆಲ್ಲ ಪ್ರಶ್ನೆ ಮಾಡಕ್ ಹೋದ್ರೆ ಸೆಕ್ಯುಲಾರಿಟಿ ಹಾಳು ಮಾಡ್ತಾ ಇದ್ದೇನೆ ಅಂತಾರೆ. ಸೊ ಹಾಗಾಗಿ ನಾವ್ ಈ ತರದ್ನೆಲ್ಲ ಕೇಳೋದಕ್ಕೆ ಹೋಗೋದಿಲ್ಲ. ಇದಕ್ಕೆ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಅಂತಾರಂತೆ. ಇದು ಯಾವ ತರ ಆರ್ಟ್ ನನಗಂತೂ ಗೊತ್ತಾಗ್ತಾ ಇಲ್ಲ. ಜನಕ್ಕೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಸ್ಪೀಚ್ ಕೊಟ್ರೆ ಅದನ್ನ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂತಾರೆ ನೀವೇ ನೋಡಿ. ನಮ್ಮ ಕಾಳಿ ಮಾತೆ ಹೋಲುವಂತಹ ವೇಷ, ಮೈಗೆಲ್ಲ ನೀಲಿ ಬಣ್ಣ, ಹಣೆಗೆ ಕುಂಕುಮ, ಒಡವೆ ಹಾಕೊಂಡು, ಬಿಕಿನಿ ಹಾಕೊಂಡು, ಈ ಅಸಹ್ಯ ನನ್ನ ಕೈಲಂತೂ ನೋಡಕ್ ಆಗ್ತಾ ಇಲ್ಲ. ಇದಲ್ದಿರ ಕ್ರಿಶ್ಚಿಯನ್ ಧರ್ಮದವ್ರಿಗೂ ಕೂಡ ಇದರಿಂದ ತುಂಬಾ ಅವಮಾನ ಆಗಿದೆ. ಪವಿತ್ರವಾದ ಕ್ರುಸೇಡಸ್ ಕ್ರಾಸ್ ನ ನೆಕ್ಕಿ ಅದನ್ನ ಅಂಗಾಂಗಗಳಿಗೆ ಸೋಕಿಸ್ತಾ ಇದ್ದಾಳೆ ಈ ವ್ಯಕ್ತಿ. ಜನ ವರ್ಲ್ಡ್ ವೈಡ್ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಅಪೋಸ್ ಮಾಡ್ತಿದ್ದಾರೆ. ಮತ್ತೆ ಆರ್ಟಿಸ್ಟ್ ಟಾಮಿ ಜೆನೆಸಿಸ್ಗೆ ಈ ವಿಡಿಯೋನ ಡಿಲೀಟ್ ಮಾಡಬೇಕು ಮತ್ತೆ ಪಬ್ಲಿಕ್ ಆಗಿ ಸಾರಿ ಕೇಳಬೇಕು ಅಂತ ಕೇಳ್ತಿದ್ದಾರೆ. ಬಟ್ ಇಲ್ಲಿವರೆಗೂ ಈ ವ್ಯಕ್ತಿಯಿಂದ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಕೂಡ ಬಂದಿಲ್ಲ. ಇದು ಬರೀ ಆರ್ಟಿಸ್ಟ್ ತಪ್ಪಲ್ಲ, ಅದನ್ನ ಶೂಟ್ ಮಾಡಿ ಡೈರೆಕ್ಟ್ ಮಾಡಿರುವಂತಹ ಪ್ಯಾರಿಸ್ ಗೋಬೆಲ್ದು ಕೂಡ ತಪ್ಪು. ಯಾವುದೇ ಧರ್ಮಕ್ಕೂ ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ. ಜನ ಇದಕ್ಕೆ ಸರಿಯಾದ ರೀತಿಯಾದ ಒಂದು ಶಿಕ್ಷೆ ಕೊಡಬೇಕು. ಸೊ ದಟ್ ಮುಂದೆ ಯಾರಾದ್ರೂ ಈ ರೀತಿ ಮಾಡಬೇಕು ಅಂತ ಒಂದು ಯೋಚನೆ ಬಂದ್ರು ಅವ್ರಿಗೆ ಭಯ ಆಗ್ಬೇಕು. ಈಗಲೇ ಯೂಟ್ಯೂಬ್ ಓಪನ್ ಮಾಡಿ ಟ್ರೂ ಬ್ಲೂ ಅನ್ನೋ ಒಂದು ಸಾಂಗ್ ನ ಸರ್ಚ್ ಮಾಡಿ, ನೋಡ್ಬೇಡಿ, ಅದನ್ನ ರಿಪೋರ್ಟ್ ಮಾಡಿ. ಈ ರೀತಿ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಫಾಲೋ ಮಾಡಿ.